ಪಾಪ ಇದೊಂಚೂರು ಇಲ್ಲಿ ಇಟ್ಕೊಬ ಇಲ್ಲಿ ಮಧ್ಯ ಒಂದು ಬೆರಳು ಇಟ್ಕೊ ಇಲ್ಲಿ ಟೈಟ್ ಆಗುತ್ತೆ. ಹಾಂ ಅಲ್ಲಿ ಇಟ್ಕೊಂಡಿರು. ಈ ಕಡೆ ಜಾಸ್ತಿ ಆಯಿತು, ಈ ಕಡೆ ಕಡಿಮೆ ಆಯ್ತು ಅಲ್ವಾ? ಬಿಡಿಲಿ. ಇಟ್ಕೊ ಈಗ. ಸರಿ ಬಿಡಬೇಡ. ಹಿಂಗೆ ನೋಡಿ ಬಾಯ್ಲಿ ಚೆನ್ನಾಗಿ ಕಾಣತ್ತಾ? Guys, I think this looks pretty good. ಸೊ ಮನೇಲಿ ಬೋರ್ ಆದಾಗ ನಾನು ಈ ರೀತಿ ಏನಾದರೂ ಹೋಮ್ ಡೆಕೋರ್ ಮಾಡಬೇಕು ಅನಿಸುತ್ತೆ. ಫಸ್ಟ್ ಕಟ್ ಮಾಡಿದ್ನಲ್ಲ ಟೇಪ್, ಇದು ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ, ತುಂಬ ಸ್ಮಾಲ್ ಸೈಜ್ ಆಗಿತ್ತು. ಜಾತ್ರೆ ಆಗುತ್ತೆ ತುಂಬ ಹಾಕಿದರೆ. ಐ ಥಿಂಕ್ ಗ್ಲಾಸ್ ಅದು ಹಾಗೆ ಬಿಟ್ಟರೆ ಚೆನ್ನಾಗಿರುತ್ತೆ, ಇಲ್ಲ ಕೆಳಗಡೆ ಏನಾದರೂ ಇದು ಹಿಂಗೆ ಟೈಮ್ ಮಾಡ್ಬೋದಾ ನೋಡ್ತೀನಿ. ಕೆಳಗಡೆಗೆ ಚೆನ್ನಾಗಿ ಅನಿಸುತ್ತೆ, ಕೆಳಗಡೆ ಬಾರ್ಡರ್ ಥರ ಹಾಕ್ಬೋದು. ಕಾಣಿಸ್ತಾ ಇದೆಯಾ? ಇಲ್ಲಿ ಕೆಳಗಡೆ ಹಿಂಗೆ ಬಾರ್ಡರ್ ಥರ ಏನಾದರೂ ಮಾಡ್ಬೋದು ಹೀಗೆ. ಬಟ್ ಐ ಥಿಂಕ್ ಚೆನ್ನಾಗಿ ಕಾಣಲ್ಲ. ದಿಸ್ ಇಸ್ ಲುಕಿಂಗ್ ಗುಡ್. ಐ ಕೀಪ್ ಇಟ್ ಲೈಕ್ ದಿಸ್ ಆ್ಯಸ್ ಇಟ್ ಈಸ್. ಗೈಸ್, ಈಗೆಷ್ಟು ಪ್ರಿಟಿಯಾಗಿ ಕಾಣಿಸ್ತಾ ಇದೆಯಲ್ಲ ಈ ಪ್ಲ್ಯಾಂಟ್. ವಾಸ್ತು ಗಿಡ, ಲಕ್ಕಿ ಬ್ಯಾಂಬೂ. ಇಟ್ ಕೀಪ್ಸ್ ಗುಡ್ ವೈಬ್ರೇಷನ್ಸ್, ಒಳ್ಳೆ ಗ್ರೀನರಿ ವೈಬ್ಸ್, ಪಾಸಿಟಿವ್ ವೈಬ್ಸ್. ಇದು ನೆನಪಿದೆಯಾ ಇಲ್ಲಿಂದ ತಂದಿದ್ದಂತ? ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ, ಸುಬ್ರಹ್ಮಣ್ಯಕ್ಕೆ ಹೋದಾಗ ಅಲ್ಲಿಂದ ತೊಗೊಬಂದಿರೋದು. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಓಕೆ, ಯಾರು ಕಣ್ಣಾಕಬೇಡಿ ನನ್ನ ಪ್ಲ್ಯಾಂಟಿಗೆ, ಓಕೆನಾ? ಅಂತಿದ್ಯಾ ಅಮ್ಮ? ಇದು ಸೀತಾಫಲನ ರಾಮಫಲನ? ಸೀತಾಫಲ ಅಂತೀವಿ ನಾವು. ಏನು ಬೆಣ್ಣೆ ಥರ. ಐ ಥಿಂಕ್ ನಾನು ಲೈಕ್ ತಿನ್ನಲ್ಲ ಅನ್ನೋ ಒಂದೇ ಒಂದು ಫ್ರೂಟ್, ಏಕೈಕ ಫ್ರೂಟ್ ಅಂದರೆ ಅದು ಇದೇನೆ ಗೈಸ್. ನನಗೆ ಈ ಫ್ರೂಟ್ ಏನೂ ಇಷ್ಟನೇ ಆಗಲ್ಲ. ಕಸ್ಟರ್ಡ್ ಆ್ಯಪಲ್, ಸೀತಾಫಲ ಆಗ್ಬೋದು, ರಾಮಫಲ ಆಗ್ಬೋದು. ನಾನು ತಿಂದೇ ಇಲ್ಲ ಅನ್ಬೋದು. ಒಂದು ಸತಿ ಟೇಸ್ಟ್ ಮಾಡಿರೋದು ಅಷ್ಟೇ ನನ್ನ ಲೈಫ್ ಟೈಮಲ್ಲಿ. ಅದಾದಮೇಲೆ ನಾನು ತಿನ್ನೋಕ್ಕೆ ಹೋಗಿಲ್ಲ, ಏನೋ ನಂಗೆ ಇಷ್ಟನೇ ಆಗಲ್ಲ. ನಮ್ಮ ಅಮ್ಮನ ಫೇವ್ರೇಟ್ ಅಲ್ಲ ಇದು, ನಂಗೆ ತುಂಬ ಫೇವ್ರೇಟ್. ತುಂಬ ಜನ ಇದು ಇಷ್ಟಪಡ್ತಾರೆ. ಅದು ಓಪನ್ ಮಾಡಮ್ಮ, ಫುಲ್ ಓಪನ್ ಮಾಡು. ಇದು ಯಾರು ಕೊಟ್ಟಿದ್ದು? ಅಜ್ಜಿ ಮನೆದಾ? ನಮ್ಮ ಮನೇಲೂ ಬೆಳೀತಾಯಿತ್ತು ಆ ಗಿಡ. ಏನಾಯಿತು? ಎಷ್ಟು ಚಂದ ಬಿಡ್ತಿತ್ತು ಗೊತ್ತಾ? ಹಂಗಲ್ಲ ಓಪನ್ ಮಾಡಬೇಕಿದ್ದು, ಮಧ್ಯ ಎಷ್ಟು ಚಂದ ಸೀಳ್ಬೇಕಿತ್ತು. ಹಿಂಗೆ ಚುಚ್ಚೂರೆ ಮಾಡಬೇಕು ಸುಮ್ಮನೆ ಅಂತ. ಬಿಡು. ಹಾಂ, ಸಾಕು. ಎಸ್, ನಾನು ತಿನ್ನಲ್ಲ. ಇದು ನಿಮಗೋಸ್ಕರ ತಗೊಳ್ಳಿ, ನೀವೇ ತಿನ್ನಿ ನನ್ನ ಬದಲು. ಅಂಗಡಿಲೆಲ್ಲ ಇಷ್ಟು ದೊಡ್ಡದು ಸಿಗಲ್ಲ ಅನ್ಕೊತೀನಿ. ಅವು ರಾಮಫಲ ಅಂತ ಚಿಕ್ಕವು.
ಒಂದು ಸೀಡ್ ಕೊಡಮ್ಮ, ಒಂದು ಸೀಡ್ ಕೊಡು, ತಿಂತೀನಿ. ಒಂದು ಚೂರು, ಒಂದು ಬೀಜ ಕೊಡು. ಬೀಜ ಬೀಜನೇ ಇತ್ತಂತೆ. ಇದು ಚೆನ್ನಾಗಿಲ್ಲ. ಸ್ವಲ್ಪ ಓವರ್ ಅಲ್ಲ. ಸ್ವೀಟ್ ಒಳ್ಳೆ ನಂಗೆ ಇಷ್ಟ ಆಗಲ್ಲ ಇದು. ನೋಡಿ ಗೈಸ್, ಇಷ್ಟು ಹಣ್ಣನ್ನು ನಮ್ಮಮ್ಮ ಒಬ್ಬರೇ ತಿಂದು ಮುಗಿಸ್ತಾರೆ ಈಗ. ಆಗಲ್ಲ, ಜಾಸ್ತಿ ಇರುತ್ತೆ. ಆದರೂ ನೀನು ತಿಂತೀಯ ಮಮ್ಮಿ, ಯು ಕ್ಯಾನ್ ಡೂ ಇಟ್, ಕಮ್ ಆನ್, ಯು ವಿಲ್. ಪರವಾಗಿಲ್ಲ, ಖಾಲಿ ಮಾಡಿ, ಎಲ್ಲ ಓಪನ್ ಮಾಡಿ ಇಟ್ಟಿದೆಯಲ್ಲ, ತಿಂದುಬಿಡು. ನಾನು ಲಾಸ್ಟಿಗೆ ಬಂದು ಎಷ್ಟು ಇದಿದೆ ಸೀಡ್ಸ್ ಇದೆ ಅಂತ ಕೌಂಟ್ ಮಾಡ್ತೀನಿ. ನಿಂಗೆ ಅದೇ ಕೆಲಸ, ತಿನ್ನಲ್ವಾ? ಹಾಂ, ಅಷ್ಟೇ. ನಾನು ಒಂದು ಫ್ರೂಟ್ ನಿಂಜ ಇಟ್ಕೋಬೇಕು, ಫುಲ್ ಫ್ರೂಟ್ ಕಟ್ಟಿಂಗ್ ಸ್ಕಿಲ್ಸ್. ನೋಡಿ, ಪೈನಾಪಲ್ ಮತ್ತು ವಾಟರ್ಮೆಲನ್ ಕಾಂಬೋ ಚೆನ್ನಾಗಿರುತ್ತೆ. ಇದ್ರ ಜೊತೆ ಪಪ್ಪಾಯನೂ ಹಾಕ್ಕೊಂಡ್ವಾ. ಸೊ ಇಲ್ಲಿ 2 ವೆರೈಟೀಸ್ ಆಫ್ ಪಪ್ಪಾಯ ಇದೆ. ಇದು ಮಿಕ್ಸ್ಡ್ ಫ್ರೂಟ್ ಮಾಡ್ತಾ ಇದ್ದೀನಿ ಇವತ್ತಿನಕ್ಕೆ. Oh my God, see how beautiful the fruit is. This is called true love, you know, fruit plating. Look at my delicious fruit plate. ಪೈನಾಪಲ್ ಮತ್ತು ವಾಟರ್ಮೆಲನ್ ಎರಡೇ ಇಟ್ಕೊಂಡಿದ್ದೀನಿ. ಇದು ಉಪ್ಪು ಖಾರ, ಇದು ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಯಮ್ಮಿ ಸಖತ್ ಡಿಲಿಷಿಯಸ್ ಆಗಿದೆ. ಫ್ರೂಟ್ಸ್ ಯಾವಾಗಲೂ ಚೆನ್ನಾಗಿರುತ್ತೆ. ಅಲ್ಲಿ ಹಳದಿ ಶಾಸ್ತ್ರ ನಡೀತಾ ಇದೆ, ಒಳ್ಳೊಳ್ಳೆ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ದಾರೆ, ಮ್ಯೂಸಿಕ್ ಮಾತ್ರ ಸಖತ್ತಾಗಿದೆ. ನಮ್ಮಮ್ಮ ಆವಾಗಲಿಂದ ಪಪ್ಪಾಯಿ ಕುಯ್ಕೊಬ ನಂಗೆ ಮರ್ತಾ ಹೋಗಿತ್ತು, ತುಂಬ ಹಣ್ಣಾಗಿ ಹೋಗ್ಬಿಟ್ಟಿದೆ. ಬ್ರೌನಿ ಬಾರೋ, ಈ ಕಡೆ ಬಾ. Let's cut this papaya and see how it's inside. Oh wow. See? Here is a fresh papaya ready to eat. ನನಗೆ ಪಪ್ಪಾಯ ಬೇಡ ಅನ್ನಿಸ್ತು, ನಾನು ಆಲೂ ಬೋಂಡಾ, ಆಲೂ ಬಜ್ಜಿ ತಿಂತೀನಿ, ಮೈ ಫೇವ್ರೆಟ್. ಏನು ಇವತ್ತು ಊಟಕ್ಕೆ ಕೋಸಂಬರಿ ಎಲ್ಲ ಮಾಡಿದ್ಯಾ? ಮೊಸರುಳ್ಳಿನ ಏನೋ ಒಂದು ಕೊತ್ತಂಬರಿ. ವಾವ್, ವಾಟ್ ಈಸ್ ದಿಸ್? ಮಟನ್ ಬಿರಿಯಾನಿ? ನನಗೆ ಪೂರಿ ಮಟನ್ ಸಾರು ಬೇಕು. ನಾನು ಮಧ್ಯಾಹ್ನನೂ ಬಿರಿಯಾನಿ ತಿಂದು, ಈಗಲೂ ಬಿರಿಯಾನಿ ತಿನ್ನೋಕ್ಕೆ ನನಗೆ ಇಷ್ಟ ಆಗಲ್ಲ. ಆಚೆ ಕಡೆ ಬಿರಿಯಾನಿ ತಿನ್ಕೊಬಂದಿದ್ದೆ. ಬೇರೆದು ಮಾಡು, ಪೂರಿ ಸಾಗು ಮಾಡು. ಸ್ಕಿಪ್ ಮಾಡು. ಸಾಕು.